ಎಂಥ ಕೆಲಸ ಆಗೋಯ್ತು. ಹಾಂ, ಏನಾದ್ರೂ ದೊಡ್ಡವನು ಈ ಹಾಲಪ್ಪನ ಎಂಥ ಕೆಲಸ ಮಾಡಿಬಿಟ್ನು. ಆವಾಗಿಂದ ಈ ಹಾಲಪ್ಪನಿಗೆ ಫೋನ್ ಮಾಡ್ತಾಯಿದ್ದೀನಿ, ಫೋನು ಕೂಡ ಎತ್ತಾ ಇಲ್ಲ. ಅಯ್ಯೋ ಭಗವಂತ, ಸತ್ಕಿತ್ತು ಹೋಗ್ಬಿಟ್ನಾ ಹೆಂಗೆ? ಸತ್ತೋದ್ರೆ ಶಾನ್ ಬಗ್ರು ನಮ್ಮನ್ನೇನು ಸುಮ್ಮನೆ ಬಿಡ್ತಾರಾ? ಹಾಂ, ಸುನಂದ ಆಂಟಿ, ಸುನಂದ ಆಂಟಿ, ಸುನಂದ ಆಂಟಿ, ಏನು ಮಾಡ್ತಾಯಿದ್ಯಾ? ಅಲ್ಲಮ್ಮ, ಅಷ್ಟು ದಪ್ಪನ ಮನೆ ಕಟ್ಸ್ಬಿಟ್ಟು ನೀನು ಬಂದು ಈ ರೂಮಾಗಿದೆಯಲ್ಲ, ನಿನ್ಗೇನು ಹಣೆ ಬರ? ಹಾಂ ಹಾಂ, ಏನು ಸುನೀತಾ, ಏನು? ಓ, ನಾನು ಆವಾಗಿಂದ ಮಾತಾಡ್ತಾ ಇರೋದು ನಿನ್ಗೇನು ಕೇಳಿಸ್ತಾ ಇಲ್ಲೇನೋ? ಹಾಂ, ಏನು ಸುನೀತಾ, ಏನು ಏನು ಇದ್ಯಾಕೆ ಇಷ್ಟೊಂದು ಗಾಬರಿಯಾಗಿ ಹೋಗಿದ್ಯಾ? ಹಾಂ, ಏನಾಯ್ತು? ನಿಮ್ಮ ಅಡುಗೆ ಮನೆಗೆ ಬೀದಿ ಲೈಟು ಬೆಳಕು ಹೆಂಗೆ ಬೀಳ್ತದೆ ನೋಡು. ಹ್ಞೂ ಹ್ಞೂ, ಬೀಳ್ತದೆ, ಚೆನ್ನಾಗೇ ಬೀಳ್ತದೆ. ಅಲ್ಲ, ಅಷ್ಟು ತಪ್ಪನ ಮನೆ ಕಟ್ಸಿ ನೀನ್ಯಾಕೆ ಈ ಮನೆಗಿದೀಯಾ? ಅದು ಒಲೆಗೆ ಅಡುಗೆ ಮಾಡ್ಕೊಂಡು ತಿಂತಾ ಇದೆಯಾ? ಅಯ್ಯೋ, ಏನೋ ಹೊಸ ಮನೆ ಕಟ್ಸಿದ್ನಿ, ಮಗನೂ ಸೊಸೆ ಅಲ್ಲೇ ಇರಲಿ, ನನಗೆ ಈ ಹಳೆ ಮನೆಯೇ ಸಾಕು. ಏನೋ ಶೀರ್ತೆ ಬಂದದಂತಮ್ಮ, ನಿಮ್ಮ ತಾಟಗಳ ಕಡೆ ಓಡೋಯ್ತಂತೆ. ಇದೇನು ಹಿಂಗೆ ಹೇಳ್ತಾ ಇದೆಯಾ? ನಮ್ಮ ತಾಟಗಳ ಕಡೆ ಹೋಯ್ತಂತೆ. ಹ್ಞೂ, ನಿಮ್ಮ ತಾಟಗಳ ಕಡೆ ಹೋಯ್ತಂತೆ ಶೀರ್ತೆ. ಅಯ್ಯೋ, ಈ ನಂದಿ ಬೆಟ್ಟ ಹತ್ರ ಅಲ್ಲ ನಮ್ಗೆ, ಆ ಬೆಟ್ಟದಾಗಿತ್ತೇನೋ ಬಂದ್ಬಿಟ್ಟದೆ ಊರಕ್ಕ. ಊರಾಗಿನ ಜನಗಳೆಲ್ಲ ಹೇಳ್ತಾವ್ರೆ ನಮ್ಮ ತೋಟಗಳ ಕಡೆ ಎತ್ತೈತಂತೆ. ಕತ್ಲಾಗಿ ಯಾರಿಗೆ ತಿಳಿತದೆ? ಹಾಂ, ತೋಟಗಳ ಕಡೆ ಹೋಯ್ತಂತೆ. ಆಯ್ತೇನು ಊಟ? ಇನ್ನೂ ಇಲ್ಲ, ಮಾಡಬೇಕು. ನಾನು ಏನು ಮಾಡ್ತಾ ಇದೀಯೋ ಅಂತ ಬಂದೆ. ಬಾ, ಅಲ್ಲಿ ಆಸೆ ಕೂತ್ಕೊಂಡು ಮಾತಾಡೋಣ. ಇಲ್ಲ ಇಲ್ಲ, ಊಟ ಮಾಡಬೇಕು, ಹೊಟ್ಟೆ ಹಸಿತದೆ. ಊಟ ಮಾಡಿಬಿಟ್ಟು ಆಮೇಲೆ ಕೂಗ್ತೀನಿ, ಹೋಗು. ಅಯ್ಯೋ, ಇನ್ನೇನು ಕೂಗ್ತೀಯ? ಮೊಲ್ಕನ ಟೈಮ್ ಆಯ್ತಲ್ಲ, ಹೋಗ್ಲಿ ಇಲ್ಲೇ ಕೂತ್ಕ. ಇಲ್ಲ ಇಲ್ಲ, ಬೆಳಗ್ಗೆ ಸಿಗ್ತೀನಿ ಬಿಡು, ಊಟ ಮಾಡ್ಬೇಕು ನಾನು. ಹ್ಞೂ ಸರಿ ಆಯಿತು. ಅಯ್ಯೋ, ಚಿರ್ತೆ ಬಂದದಂತ ಇವಳು ಬೇರೆ ಹಿಂಗೆ ಹೇಳ್ತಾವಳೆ. ದೊಡ್ಡವನು ಬೇರೆ ಒಂಕೆ ಹಾಕ್ಬಿಟ್ಟಿದ್ದೀರಿ ನಾವು ಅಳದಕ್ಕೆ. ಏನಪ್ಪ ಮಾಡೋದು? ಎಂಥ ಕೆಲಸ ಆಗೋಯ್ತಪ್ಪ. ಏನೋ ತಿಂದಿಗಿಂದ ಹಾಕ್ಬಿಟ್ರೆ ಏನು ಕತ್ತಿ ಭಗವಂತ. ಹಲೋ, ಏನು ಸುನಂದಿ, ಹಿಂದೆಯಿಂದ ಫೋನ್ ಮಾಡಿದ್ಯಾ? ಅಯ್ಯೋ, ನಿನ್ನ ಮಕ್ಕ ಮುಚ್ಚೋಗ, ನಿನ್ನ ಬಾಯಿ ಕಮ್ಮುನ್ನಾಕ ಎಂಥ ಕೆಲಸ ಮಾಡ್ಬಿಟ್ಟೆ ಮುಂಡೆ ಮಗನೇ. ಹಾಂ, ಅಲ್ಲ, ಇವಾಗ ದೊಡ್ಡವನ್ ಕೈಯಿಂದ ಹೆಚ್ಚು ಕಮ್ಮಿ ಆದರೆ ಶಾನ್ ಬೋಗ್ರು ನಿನ್ನ ಸುಮ್ಮನೆ ಬಿಡ್ತಾರಾ? ಸಿಗುತ್ತಿತ್ತು ಹಣ ಕಟ್ತಾರೋ? ಏನೋ ಮಾಡೋದು ಇವಾಗ. ನಮ್ಮೂರಾಗ ಬೇಡ, ಸಿಟ್ಟೆ ಬಂದದೆ ಅಂತ ಬಡ್ಕೊಂತವ್ರೆ ಜನ. ಏನು ಮಾಡೋದು ಇವಾಗ? ಚಿರತೆ ಬಂದದಂತೆ. ಹ್ಞೂ, ಒಳ್ಳೆ ಕೆಲಸ ಬಿಡು. ಚಿರತೆ ಹೋಗಿ ತಿಂದಾಕಿದ್ರೆ ಇನ್ನೂ ಒಳ್ಳೆ ಕೆಲಸ. ಪ್ರಾಣಿಗಳು ಯಾವುದೋ ತಿಂದಾಕವೆ ಅಂತ ಅನ್ಕೊಂಡು ಜನ ಸುಮ್ಮನೆ ಆತಾರೆ. ನೀನು ಯಾಕೆ ಇವಾಗ ಇಷ್ಟೊಂದು ದಿಗ್ಲು ಬೀಳ್ತಾ ಇದೀಯಾ? ನೀನೇನು ದಿಗ್ಲು ಬೀಳ್ಬೇಡ, ನಾನು ಇರೋವರ್ಗೂ. ಹೋಗ್ಲಿ ಬಿಡು, ಚಿರತೆ ಬಂದು ಒಳ್ಳೆ ಕೆಲಸ ಮಾಡ್ತು, ಇನ್ನೂ ಒಳ್ಳೆ ಕೆಲಸನೇ ಆಯಿತು. ದಿಗ್ಲು ಬೀಳ್ಬೇಡ, ಸುಮ್ಮನಿರು. ಸರಿ ಆಯಿತು, ನಮ್ಮೋಳು ಬರ್ತಾವಳೆ. ಹಲೋ ಹಲೋ, ಏನು ಹೇಳು? ಅಲ್ಕಂಗೆ ಹೋಗಿ ನೋಡ್ಕೊಂಡೇನಪ್ಪ ಅವಾಗಪ್ಪ ಬದುಕೋನೇನು. ಬದುಕಿದ್ರೆ ನಿಮ್ಮ ಮನೆ ಕಡೆ ಕರ್ಕೊಂಡು ಹೋಗಂಗಿಕ್ಕೋ, ಬೆಳಗ್ಗೆನೆ ಬರ್ತೀನಿ ನಾನು. ನಂಗೆ ಯಾಕೋ ಜಾಸ್ತಿ ದಿಗ್ಲತ್ತದೆ. ಏನೋ ಇಷ್ಟೊತ್ನಾಗ ನಾನು ಹೋಗೋದೆ? ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಹ್ಞೂ, ಚಿರತೆ ಬೇರೆ ಬಂದದಂತೆ, ನನಗೇನು ಅಂತ ಕಚ್ಚಾರ? ಹೋಗು, ಕುಕ್ಕು ಬೆಳಗ್ಗೆ ಫೋನ್ ಮಾಡ್ತೀನಿ, ಹೋಗಲ್ಲ. ಹಲೋ ಹಲೋ ಹಲೋ, ಅಯ್ಯೋ, ಫೋನ್ ಕಟ್ಟ ಮಾಡ್ಬಿಟ್ನಲ್ಲ ಇವನು ಮಕ ಮುಚ್ಚೋಗ. ಏನು ಮಾಡೋದು ಇವಾಗ? ಹಾಂ, ಎಂಥ ಕೆಲಸ ಆಗೋಯ್ತು. ಹಾಂ, ಕಿರಣ್ ಕಣ ಹೇಳಿದ್ರೆ ಆಗಿತ್ತು. ಹೇಳ್ಬಿಡ್ತೀನಿ ತಡೆಯಪ್ಪ, ಏನೋ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಕಿರಣ, ಕಿರಣ, ಲೇ ಏನಮ್ಮ? ಕಿರಣ, ಬಾರ ಇಲ್ಲಿ. ಓ, ಚಿರತೆ ಬಂದದಂತ ಅವ್ರ ಊರಾಗ ಬಾಗ್ಲಾಕೊಂಡು ಮಲ್ಕೊಂತೀರ ಏನು? ಆ ಮನೆಗೆ ಬಂದು ಇರಮ್ಮ ಅಂತಂದ್ರೆ ನಿನ್ಗೇನೋ ಕಷ್ಟ. ಕಿರಣ, ಏನಮ್ಮ? ಅದೇನೋ ಹೇಳ್ತಾರಲ್ಲ, ಊಟ ಪುತ್ತಿ ಸುಟ್ರೂ ಹೋಗಲ್ಲ ಅಂತ. ಅಲ್ಲ, ಅವಳು ರೋಜ ಇರ್ತಾಳೆ ಎಲ್ಲದಕ್ಕೂ ಅಡ್ಡ ಅಂತಂದ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡು ಈ ಆಟ ಆಡ್ತಾ ಇದೆಯಾ ನೀನು? ಸುಮ್ಮನೆ ಅವಳ ಮುಂದೆ ಮಾತಾಡಿದ್ರೆ ನೀನು ಮಾನ ಮರ್ಯಾದೆ ಓತೈತಿ ಅಂತ ಸುಮ್ಮನೆ ಇದ್ದೀನಿ, ಬಾಯಿ ಮುಚ್ಕೊಂಡು. ನಿನ್ಗೇನು ಮಾನ ಮರ್ಯಾದೆ ಏನಿಲ್ಲೇನಮ್ಮ? ಹಾಂ, ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಈ ವಯಸ್ಸಿನಾಗ ಏನಮ್ಮ ಇದು ನಿಂದ ಆಟ? ಕಿರಣ, ತಪ್ಪಾಗೋಯ್ತು ಕಿರಣ. ಇನ್ನೊಂದ್ಸತಿ ನಾನು ಹಂಗೆಲ್ಲ ಮಾಡಲ್ಲ. ನನ್ನನ್ನು ಕ್ಷಮಿಸ್ಬಿಡೋ ಕಿರಣ. ಎಷ್ಟು ಸತಿ ಹೇಳಿರೋದು ಈ ಮಾತು ನೀನು? ಹಾಂ, ಮನೆ ಕಟ್ಸಿ ಗೃಹಪ್ರವೇಶ ಮಾಡಿ ಒಂದು ರಾತ್ರಿ ಕೂಡ ಅಲ್ಲಿ ಮಲ್ಕೊಂಡಿಲ್ಲ, ಇಲ್ಲಿ ಬಂದು ಹಳೆ ಮನೆಗಿದ್ದೀಯಾ ನೀನು? ಹಾಂ, ಅದೇನೋ ಹೇಳ್ತಾರಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೇನು ನನಗೂ ಕಾಣಿಸಲ್ಲ, ಇರೋರ್ಗೂ ಕಾಣಿಸಲ್ಲ ಅಂದಂಗೆ ಆಯ್ತು ನಿನ್ನ ಕತೆ. ನಿನ್ನ ಆಟ ನನ್ಗೇನು ತಿಳಿಯಲ್ಲ ಅಂತ ಅನ್ಕೊಂಡಿದ್ಯಾ? ಕಿರಣ, ಅದೆಲ್ಲ ಇರ್ಲಿನವ, ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕು ನಾನು. ಅದೇನೋ ಹೇಳು ಕಿರಣ. ಅದೇನೋ ಹೇಳಮ್ಮ ಅಂದ್ರೆ ತಿರ್ಗಾ ಕಿರಣ ಅಂತ ಇದೆಯಾ? ಕಿರಣ, ಅದೇ ಪಕ್ಕದೂರು ಹಾಲಪ್ಪನು. ಹ್ಞೂ, ಹೇಳಮ್ಮ, ಹೇಳು. ನನ್ನ ಜೊತೆಗಾರೆಲ್ಲ ಹೆಂಗೆ ಮಾತಾಡ್ತಾರೆ ತಿಳಿಯದ? ಏನ ನಿಮ್ಮ ಅಮ್ಮನಿಗೇನು ಮಾನ ಮರ್ಯಾದೆ ಇಲ್ಲೇನಾ? ಥೂ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಆವಾಗ ನನಗೆ ಬರೋ ಕೋಪಕ್ಕೆ ನಿನ್ನನ್ನು ಕತ್ತರಿಸ್ಬಿಡ್ಬೇಕು ಅಂತಿದ್ದೀನಿ. ನಾನು ಹೆಂಡತಿ ಮಕ್ಕಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗಿದ್ದೀನಿ ನಾನು. ಇಲ್ಲ ಅಂತಂದಿದ್ರೆ ನೀಕೊಂದು ಗತಿ ಕಾಣಿಸ್ತಾ ಇದ್ನೆ. ನೋಡಮ್ಮ, ಇವೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಮುಂದುವರ್ಸಂಗಿಲ್ಲ ನೀನು. ಆಯ್ತು ಕಿರಣ, ನನ್ನ ಮಾತು ಕೇಳು. ಅದೇನು ಹೇಳು. ಮಧ್ಯಾಹ್ನ ನಾನು ತೋಟ ಕಡೆಗೆ ಹೋಗಿದ್ದೆ. ಹಾಂ, ಹಾಲಪ್ಪನ ಬಂದಿದ್ನು, ಮಾತಾಡ್ತಾ ಇದ್ನು.
ನಾನು ಹಾಲಪ್ಪನು ಮಾತಾಡ್ತಾ ಇದ್ರೆ ನಾ ಇಬ್ಬರು ಮಾತಾಡ್ತಾ ಇದ್ರೆ ದೊಡ್ಡವನು ಬಂದ್ಬಿಟ್ಟು ನಮ್ಮ ಮಧ್ಯದಾಗ ದೊಡ್ಡವನು ಬಂದ್ಬಿಟ್ಟು ನೀನು ಮಾಡ್ತಾ ಇರೋದು ತಪ್ಪು ಅಂತನೂ ನನ್ನ ಇಷ್ಟ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ ನನ್ನ ಪಾಡಕ್ಕೆ ನಾನು ಜೀವನ ಮಾಡ್ತಾಯಿದ್ದೀನಿ ಇವಾಗ ನೀನು ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇರೋದು ಅಂತಂದ್ಬಿಟ್ಟು ನಾನು ಹಂಗೆ ಹಿಂಗೆ ಅಂತಂದೆ. ಹಾಂ, ನನ್ನ ಕತ್ತಿಸ್ಕಕ್ಕೆ ಬನ್ನು ಇಸ್ಬಿಡ್ಬೇಕಾಗಿತ್ತು. ಇಸ್ಬಿಡ್ಬೇಕಾಗಿತ್ತು. ನಾನು ನೆಮ್ಮದಿಯಾಗಿ ಇದ್ಬಿಡ್ತಾಯಿದ್ನಿ. ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಮುಂದೆ ಏನಾಯ್ತಂತ ಹೇಳು. ಕತ್ತಿಸ್ಕಕ್ಕೆ ಬಂದರೆ ಯಾಳಪ್ಪನ ಬಂದು ಅಲ್ಲಿ ಕೋಲಿತ್ತು ಒಂದು ಹಲಿಗೆ ಹಂಗೆ ಅದನ್ನ ಎತ್ಕೊಂಬಂದು ದೊಡ್ಡವನ್ ತಲೆ ಕೊಡ್ತ್ಬಿಟ್ಟ. ಏನಮ್ಮ ಇದು? ಏನಾಯ್ತಾ ಅಪ್ಪನ್ಕ? ಏನಾಯ್ತೋ ತಿಳಿದು ಕಿರಣ ತಲೆ ಸುತ್ತಿ ಬಿದ್ದೋಗ್ಬಿಟ್ಟ. ಹಾಲಪ್ಪನು ನಾನು ಸೇರ್ಕೊಂಡು ಅಲ್ಲೊಂದು ಹಳ್ಳ ಇತ್ತು, ಹಳ್ಳದಾಗ ಹಾಕ್ಬಿಟ್ರಿ. ಬದುಕವನ ಸತ್ತವನಮ್ಮ? ಏನಾಗವನು ತಿಳಿತಾ ಇಲ್ಲಪ್ಪ. ಇವಾಗ ಬೇರೆ ಆ ಸುನೀತಾನು ಚಿಟ್ಟೆ ಬಂದದೆ ಅಂದ್ಲು, ನೀನು ಚಿಟ್ಟೆ ಬಂದದೆ ಅಂದೆ. ತೋಟ ಕಡೆ ಹೋಯ್ತಂತೆ, ನಮ್ಮ ತೋಟಗಳ ಕಡೆ. ಏನು ತಿಂದಿಗಿಂದ ಆಗ್ತದೋ, ಅವನು ಸತ್ತವನೋ ಬದುಕವನೋ ಏನು ಅನ್ನೋದು ನಂಗೆ ತಿಳಿತಾ ಇಲ್ಲ. ಎಂಥ ಕೆಲಸ ಆಗೋಯ್ತು ಕಿರಣ. ನೋಡ್ದೇನಮ್ಮ ನೀನು ಆಡೋ ಚೆಂಗಲಾಟ? ಇವತ್ತು ನಮ್ಮ ಕತ್ತಕ್ಕೆ ಬಂದು ಅನ್ಕೊಂಡದೆ. ಏನು ಮಾಡೋದು ಇವಾಗ ನಾವು? ಏನಮ್ಮ ಮಾಡೋದು? ಕಿರಣ, ನಾನು ಬರ್ತೀನಿ. ಸತ್ತವನ ಬದುಕೋನಂಗೆ ನೋಡ್ಕೊಂಬರೋಣ ನಡೆಯೋ. ಏನಮ್ಮ ಈ ಕತ್ಲಾಗ ನಾನು ಬರಲ್ಲ. ಉಪ್ಪು ತಿಂದಿದ್ಯಾ, ನೀರು ಕುಡಿಬೇಕು. ಬೆಳಗ್ಗೆ ಆಗಲಿ ಹೋಗಿ ನೋಡೋಣ. ಈ ಕತ್ಲಾಗ ನಾನು ಬರಲ್ಲಮ್ಮ. ನಾನು ಯಾಕಮ್ಮ ಬರಲಿ? ನಿನ್ನಿಂದ ಇನ್ನೂ ಏನೇನು ಅನುಭವಿಸ್ಬೇಕು ಆ ಭಗವಂತನೇ ಬಲ್ಲ. ತಾಯಿ ಅಲ್ಲಮ್ಮ ನೀನು, ತಾಯಿ ಅಲ್ಲ. ಕಿರಣ, ನನ್ನ ಮಾತು ಕೇಳೋ, ಈ ಒಂದು ಅವಕಾಶ ಕೊಡೋ. ನೀನು ತಾಯಿಯಾಗಿ ಕೇಳ್ಕೊತಾ ಇದ್ದೀನಿ. ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ಕಿರಣ. ಬಾರ ಕಿರಣ, ಹೋಗಿ ನೋಡ್ಕೊಂಬರೋಣ. ಇನ್ನೇನು ಚಾನ್ ಬಗ್ಗೆ ನಮ್ಮನ್ನೇನು ಸುಮ್ಮನೆ ಬಿಡ್ತಾರೇನೋ ಕಿರಣ? ಬಿಡದಿರ ಪೊಲೀಸರು ಕಂಪ್ಲೇಂಟ್ ಕೊಡಲಿ ಬಿಡು. ಪೊಲೀಸ್ ಸ್ಟೇಷನಾಗ ಕೊಳಿಯ. ಇಲ್ಲಿತ್ತು ನಮ್ಮ ಮಾನ ಮರ್ಯಾದೆ ತೆಗಿಯೋ ಬದಲು ಆ ಪೊಲೀಸ್ ಸ್ಟೇಷನಾಗನ ಬಿದ್ದಿರು. ಬೆಳಗ್ಗೆ ಹೋಗಿ ನೋಡೋಣಮ್ಮ, ಇವಾಗ ಆಗಲ್ಲ. ಅಲ್ಲೋ, ಚಿಟ್ಟೆ ತಿಂದಾಕ್ಬಿಟ್ರೆ ಏನೋ ಮಾಡೋದು? ಆದರೂ ನನಗೆಲ್ಲ ತಿಳಿದು ನೀನು ಅವನು ಗನಂದಾರಿ ಕೆಲಸಗಳು ಮಾಡಿದ್ದಿರಲ್ಲ. ಅವನ ಹತ್ರ ಹೋಗಿ ಮಾತಾಡೋಂಥದ್ದು ನಿಂಗೇನಿತ್ತು ಕೆಲಸ? ಏನಮ್ಮ ಇತ್ತು? ಮನೆ ಕಟ್ಟಕ್ಕೆ ಕಾಸು ಕೊಟ್ಟಿದ್ನಲ್ಲ ಕಿರಣ, ಅದಕ್ಕೆ ಕೇಳಕ್ಕೆ ಹೋಗಿದ್ದೆ. ಬಾಯ್ ಮುಚ್ಚಮ್ಮ ಸಾಕು. ಜಮೀನು ಮಾರಿರೋ ದುಡ್ಡಾಗಲ್ಲ ನಾವು ಮನೆ ಕಟ್ಟಿದ್ದು. ಯಾವನ ಹತ್ರ 1 ರೂಪಾಯಿ ಸಾಲ ಮಾಡಿಲ್ಲಮ್ಮ. ಸುಳ್ಳು ಮಾತುಗಳು ನನ್ನ ಹತ್ರ ಮಾತಾಡಬೇಡ ನೀನು. ಅದು ಹಂಗಲ್ಲ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಬಾಯಿ ಮುಚ್ಕೊಂಡು ಬಿದ್ದಿರ. ಕಿರಣ, ಏನಪ್ಪ ಮಾಡೋದು? ಎಂಥ ಕೆಲಸ ಆಗೋಯ್ತು. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ಇವಾಗ ಏನು ಮಾಡಬೇಕು ನನಗೆ ದಿಕ್ಕೇ ತೋರ್ತಾ ಇಲ್ಲ. 11 ಗಂಟೆ ಆಗೋಯ್ತೆ, ಇನ್ನೂ ಮನೆಗೆ ಬಂದಿಲ್ಲಲ್ಲ. ಯಾವತ್ತೂ ಇಷ್ಟೊತ್ತವರೆಗೂ ಆಚೆ ಇರೋನೇ ಅಲ್ಲ. ಚಿಕ್ಕವಣ್ಣನ ಕೇಳಂತಡಿ. ಚಿಕ್ಕವನ್ಗೆ ನನಗೆ ಹೇಳ್ಬಿಟ್ಟ ನಾವು ಹೋಗೋಣೇನೋ. ಚಿಕ್ಕನೇ, ಲೇ ಚಿಕ್ಕನೇ. ನಾನಲ್ಲೇ ಸರೋಜಿ. ಅಯ್ಯೋ ಸಾವಿತ್ರಿ, ಸರೋಜಿದ್ ಯಾವಾಗ ಬಂದ್ಬಿಟ್ಟವಳೆ? ಸರೋಜಿದ್ ಯಾವಾಗ ಬಂದ್ಬಿಟ್ಟವಳೆ? ಲೇ ಚಿಕ್ಕನೇ. ಸಾವಿತ್ರಿ ಏನ್ ಮವ? ನೋಡಿ ಸರೋಜಿದ್ ಯಾವಾಗ ಬಂದವಳೆ? ಸರೋಜಕ್ಕಂತ ಯಾವಾಗ ಬಂದವಳೆ? ಅಯ್ಯೋ ಚಿಕ್ಕನೇ. ಇವತ್ತು ಏನ್ ಮವ ನೀನು? ನಿನ್ ತಲೆ ಕೆಡ್ಸ್ಕೊಂಡಿದ್ರೆ ನನಗೂ ತಲೆ ಕೆಡಿಸ್ತಿಯಲ್ಲ. ಸರೋಜಕ್ಕನ ಯಾವಾಗ ಸತ್ತೋದ್ಲ? ಯಾವಾಗ ಬರಕ? ಮತ್ತೆ ಅರ್ಧರಾತ್ರಿಗೆ ಬಂದು ಕೂಗ್ತಾವಳೆ. ಚಿಕ್ಕನೇ ಯಾರದು ಇಷ್ಟೊತ್ತಾಗ ಬಂದು ಹಿಂಗ್ ಬರ್ಕೊಂತ ಇರೋದು? ನಾನಲ್ಲೇ ಸರೋಜಿ, ಬಾರ ಇಲ್ಲಿ. ಸತ್ತೋಗಿದ್ಯಲ್ಲ ದೆವ್ವಾಗ, ಇಷ್ಟೊತ್ನಾಗ ಯಾಕೆ ಬಂದು ನಮ್ಮ ಪ್ರಾಣ ತಿಂತ ಇದ್ಯಾ? ಅಯ್ಯೋ ಮವ, ಸರೋಜಕ್ಕನ ಯಾವಾಗ ಸತ್ತೋದ್ಲ? ಮತ್ತೆ ಅರ್ಧರಾತ್ರಿಗೆ ಬಂದು ಯಾಕೆ ಬಡ್ಕೊಂತಾವಳೆ? ಏನೋ ಕೇಳೋಗ್ ಮವ. ಇಲ್ಲ ನಂಗೆ ದಿಗ್ಲು. ದೆವ್ವ ಅಲ್ಲ, ಬಾರ. ನಾನ ಸರೋಜಿ ಬಂದೇ ಇರಕ್ಕ. ಸರೋಜಕ್ಕ ಯಾಕಕ್ಕ? ಸಾವಿತ್ರಿ, ನಿಮ್ಮ ಭಾವನ ಇಷ್ಟೊತ್ತಾಗಿ ಬಂದಿಲ್ಲ ಸಾವಿತ್ರಿ. ಯಾವತ್ತೂ ಇಷ್ಟೊತ್ತವರೆಗೂ ಆಚೆ ಕಡೆ ಇದ್ದೋನೇ ಇಲ್ಲ. 11 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಅದಕ್ಕೆ ನಂಗೆ ದಿಗ್ಲಾಗ್ತದೆ. ಚಿಕ್ಕವನ ಕೈಯ ನನಗೆ ಹೇಳ್ಬಿಟ್ಟು ಹೋಗೋನೇನೋ ಅಂತ ಕೇಳೋಣ ಅಂತ ಬಂದೆ. ಏ ಸರೋಜ, ಯಾಕೆ ಇಷ್ಟೊತ್ನಾಗ ದೆವ್ವಾಗ ಬಂದಿದ್ಯಾ? ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಪಿಸಾಚಿನೂ ಇಲ್ಲಲೇ. ನಿಮ್ಮ ಅಣ್ಣ ನಾನು ಹೇಳಿದ್ನೆ ನನಗ. ಹೇಳಿದ್ನು. ಏನಂತ ಹೇಳಿದ್ನಾ? ಅದೇ ಎಲ್ಲ ನಿನ್ನಿಂದಾನೆ ಆಗಿದ್ದು. ಎಲ್ಲ ನಂಗೂ ಒಂದು ಟೈಮ್ ಬರ್ತದಿರೋ, ಅವಾಗ ನಿಂಗೆ ಸರಿಯಾಗಿ ಹೇಳ್ತೀನಿ ಅಂತ ಹೇಳಿದ್ನು. ಅದಲ್ಲಲೇ. ಇನ್ನೇನು ಹೇಳಿಲ್ಲ, ನಂಗೆ ಅಷ್ಟೇ ಹೇಳಿದ್ದು. ಶಿಕೊನೆ, ಇಷ್ಟೊತ್ತಾಗಿ ಬಂದಿಲ್ಲಲೇ ನಿಮ್ಮ ಅಣ್ಣ ಮನೆಗ? ಬಂದಿಲ್ಲ. ಸುನಂದಿ ಅವ್ರ ಮನೆಗೆ ಓದ್ನೇನು? ಇಲ್ಲಲೇ, ಹೋಗಲ್ಲ. 9 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ನು. ಏನನ್ನು ಎಲ್ಕನ ಓದ್ತೀನಿ ಅಂತ ಹೇಳಿದ್ನ ಶಿಕೊನೆ? ಇಲ್ಲ, ನಂಗೇನು ಹೇಳಿಲ್ಲ. ಅಯ್ಯೋ, ಬೇಗ ಬಂದ್ಬಿಡ್ತಾ ಇದ್ನಲ್ಲ. ಫೋನ್ ಮಾಡಕ್ಕ? ಅವನು ಮನೆಗೆ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗೋಣ. ಫೋನ್ ಎತ್ಕೊಂಡು ಹೋಗಿಲ್ಲ. ಸುನಂದಿಗೆ ಫೋನ್ ಮಾಡು. ಸುನಂದಿಕ ನಾನು ಹೆಂಗ ಫೋನ್ ಮಾಡಲಿ? ಅವಳು ಕಂಡ್ರೆ ನಂಗೆ ಆಗಲ್ಲ. ಅವಳ ನಂಬರು ನನ್ನ ಹತ್ರ ಇಲ್ಲ. ಇರು ಜಯಮಂತ ಹೋಗಿ ಇಸ್ಕೊಂಬರ್ತೀನಿ. ಸುನಂದಿಕ ಫೋನ್ ಮಾಡು. ಇಲ್ಲ ನಾನೇ ಮಾಡ್ತೀನಿ. ಇರು, ಬಂದವನ ದೊಡ್ಡವನು ಅಂತ ಕೇಳ್ತೀನಿ. ಹೋಗ್ಮವ, ಏನು ಹೆಚ್ಚೋ ಏನು ಕಡಿಮೆನೋ? ಇಲ್ಲೇ ಅವನೇ ಅಂತ ಹೇಳಿದ್ರೆ ಒಂಥರ ನೆಮ್ಮದಿ ಆಗುತ್ತದೆ ನಮ್ಗೂ. ಯಾಕಂತಂದ್ರೆ ಇದೇನು ಓಸ್ತಾ? ಯಾವಾಗಲೂ ಇದ್ದಿದ್ದಲ್ಲ. ಅವಳನ್ನ ಅಯ್ಯಪ್ಪನ ಬಿಡಲ್ಲ, ಈ ಅಪ್ಪನ ಅವಳು ಬಿಡಲ್ಲ. ಹೋಗಿ ಜಯಮ್ಮನ ಹತ್ರ ಸುನಂದಿದ್ದು ನಂಬರ್ ಇಸ್ಕೊಂಬ ಹೋಗುವ.
ಫೋನ್ ಮಾಡಿ ಕೇಳೋಣ. ಹೋಗ ಶಿಕೋನೆ. ಹ್ಞೂ ನಾಗ ದಿಗ್ಲಮ್ಮ, ನಾನು ಒಬ್ಳೆ ಹೋಗಕ್ಕ. ಹ್ಞೂ ನಾಗ ದಿಗ್ಲು. ನಾನು ಬರ್ತೀನಿ ಬಾರ. ನಾನು ಈಚೆ ನಿಂತ್ಕೊಂತೀನಿ, ಕೇಳಿ ಅಂತೆ ಬಾರ. ನೀವಿಬ್ರು ಮುಂದ್ಗ ನಡೀರಿ, ನಾನು ನಿಮ್ಮಿಂದ ಬರ್ತೀನಿ. ಸರಿ ಬಾ. ಮುಂದುವರಿಯುವುದು.